Hello everyone. So again integral calculus ಅಲ್ಲಿ very important derivation beta gamma function ಅಲ್ಲಿ ಇರುವಂತಹ ಒಂದು ಇಂಪಾರ್ಟೆಂಟ್ ಡೆರಿವೇಷನ್ ಅಂತಾನೆ ಹೇಳ್ಬೋದು. ಬೀಟಾ ಗಾಮಾ ಫಂಕ್ಷನ್ ಅಲ್ಲಿ ಇಂಟೆಗ್ರಲ್ ಕ್ಯಾಲ್ಕುಲಸ್ ಅಲ್ಲಿ ನಿಮಗೆ ಹಾಫ್ ಪಾರ್ಟು ಇಂಟೆಗ್ರಲ್ ಅಂದರೆ ಟ್ರಿಪಲ್ ಇಂಟಿಗ್ರೇಷನ್ ಇದೆ, ಚೇಂಜ್ ಆಫ್ ಆರ್ಡರ್ ಇದೆ, ಪೋಲಾರ್ ಇದೆ, ಏರಿಯಾ ಇದೆ. ಇಷ್ಟಾದಮೇಲೆ ಇನ್ನು ಹಾಫ್ ಪಾರ್ಟ್ ಏನಿದೆ ಅದು ಬೀಟಾ ಗಾಮಾ ಫಂಕ್ಷನ್ ಮೇಲೆ ಇದೆ. ಇರೋದೇ 4 ಪ್ರಾಬ್ಲಮ್ಸ್, ಅಂದರೆ 2 ಪ್ರಾಬ್ಲಮ್ಸು 2 ಡೆರಿವೇಷನ್ಸ್. ಇಷ್ಟನ್ನು ನೀವು ನೋಡಿಕೊಂಡ್ರೆ ಒಂದು ಕ್ವೆಶನನ್ನು ಆರಾಮಾಗಿ ಅಟೆಂಡ್ ಮಾಡ್ಬೋದು. ಇಂಟೆಗ್ರಲ್ ಕ್ಯಾಲ್ಕುಲಸಲ್ಲಿ ನಿಮಗೆ ಫಸ್ಟು ಇದು ಮಾಡ್ಯೂಲ್ 1 ಆಗಿರೋದ್ರಿಂದ ಫಸ್ಟ್ ಕ್ವೆಶನ್ನೇ ಇಂಟಿಗ್ರಲ್ ಕ್ಯಾಲ್ಕುಲಸಿಗೆ ಬಿಲಾಂಗ್ ಆಗುತ್ತೆ. ಫಸ್ಟ್ ಕ್ವೆಶನಲ್ಲಿ ಅಗೇನ್ ಎ ಬಿ ಸಿ ಅಂತ ಡಿವೈಡ್ ಆಗುತ್ತೆ. ಎ ಅಲ್ಲಿ ನಿಮಗೆ ಟ್ರಿಪಲ್ ಇಂಟಿಗ್ರೇಷನ್ ಕೇಳ್ಬೋದು, ಬಿ ಅಲ್ಲಿ ನಿಮಗೆ ಚೇಂಜ್ ಆಫ್ ಆರ್ಡರ್ ಅಂತ ಕೇಳ್ಬೋದು. ಚೇಂಜ್ ಆಫ್ ಆರ್ಡರ್ ಮೇಲೆ ಒಂದು ಪ್ರಾಬ್ಲಮ್ ಅಥವಾ ಪೋಲಾರ್ ಅದರಲ್ಲಿ ಕೇಳ್ಬೋದು. ನೆಕ್ಸ್ಟ್ ಸಿ ಅಲ್ಲಿ ಬೀಟಾ ಗಾಮಾ ಫಂಕ್ಷನ್ ಮೇಲೆ ಒಂದು ಡೆರಿವೇಷನ್ ಆಗಿರ್ಬೋದು ಅಥವಾ ಒಂದು ಪ್ರಾಬ್ಲಮ್ ಕೇಳ್ತಾರೆ. ಸೊ ಓಕೆ, ಇವೆರಡು ಕೂಡ ನಿಮಗೆ ಇಂಟರ್ಚೇಂಜ್ ಕೂಡ ಇಲ್ಲಿ ಆಗ್ಬೋದು. ಇಲ್ಲಿ ಫಸ್ಟು ಬೀಟಾ ಗಾಮಾ ಅದ್ರ ಮೇಲೆ ಡಿರಿವೇಷನ್ನು ಪ್ರಾಬ್ಲಮು ಕೇಳಿ ನೆಕ್ಸ್ಟ್ ಇಲ್ಲಿ ಚೇಂಜ್ ಆಫ್ ಆರ್ಡರ್ನ ಕೇಳ್ಬೋದು. ಓಕೆ, ಸೊ ಎಸ್ ಇದೆ ನಮ್ಮ ಡಿರಿವೇಷನ್ ಅಂತ ಕೇಳ್ಬೋದು. ಪ್ರೂವ್ ದಟ್ ಬೀಟಾ ಆಫ್ ಎಮ್ ಕಮ ಎನ್ ಈಸ್ ಈಕ್ವಲ್ಸ್ ಟು ಗಾಮಾ ಆಫ್ ಎನ್ ಡಿವೈಡೆಡ್ ಬೈ ಗಾಮಾ ಆಫ್ ಎಮ್ ಪ್ಲಸ್ ಎನ್, ಈ ಥರ ಕೇಳ್ತಾರೆ. ಸೊ ಈ ಪ್ರಾಬ್ಲಮ್ ಅಥವಾ ಈ ಡಿರಿವೇಷನ್ ಅಂತ ಕನ್ಸಿಡರ್ ಮಾಡಿದ್ರೆ ಇದನ್ನು ಕೇಳಿದ ತಕ್ಷಣ ನೀವು ಹ್ಯಾಂಡ್ ಬುಕ್ಕಲ್ಲಿ, ದಟ್ ಮೀನ್ಸ್ ಫಾರ್ಮುಲಾ ಹ್ಯಾಂಡ್ ಬುಕ್ಕಲ್ಲಿ 9th ಪೇಜಲ್ಲಿ ಇಲ್ಲಿ ನೋಡಿ ಫಾರ್ಮುಲಾ ಅವರೇ ಕೊಟ್ಟಿರ್ತಾರೆ. ಬೀಟಾಗೇನು ಗಾಮಾಗೇನು ಫಾರ್ಮುಲಾ ಅವರೇ ಕೊಟ್ಟಿರ್ತಾರೆ, ಅದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಎಸ್ ಹ್ಯಾಂಡ್ ಬುಕ್ಕಲ್ಲಿ 9th ಪೇಜಲ್ಲಿ ಬೀಟಾ ಗಾಮಾ ಫಂಕ್ಷನ್ನಿಗೆ ಏನಿದೆಯೋ ಫಾರ್ಮುಲಾ ಅದನ್ನು ನೋಟ್ ಮಾಡ್ಕೊಳ್ಳೋಣ. ಸೊ ಗಾಮಾಗೆ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಎಸ್, ಸೊ ಗಾಮಾಗೆ ಏನು ಕೊಟ್ಟಿದ್ದಾರೆ ಅಂತಂದರೆ ಗಾಮಾ ಆಫ್ ಎನ್ ಈಸ್ ಈಕ್ವಲ್ಸ್ ಟು, ಇಲ್ಲಿ 2 ಡಿಫ್ರೆಂಟ್ ಫಾರ್ಮುಲಾಸ್ ಕೊಟ್ಟಿದ್ದಾರೆ, ನನಗೆ ಬೇಕಿರೋದು ಇದು. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. 2 ಇಂಟು ಇಂಟಿಗ್ರೇಷನ್ ಫ್ರಮ್ 0 ಟು ಇನ್ಫೈನೈಟ್ ಇ ಪವರ್ ಮೈನಸ್ ಟಿ ಸ್ಕ್ವಯರ್ ಟಿ ಪವರ್ 2n-1 ಇಂಟು ಡಿ ಟಿ. ಆ್ಯಂಡ್ ಬೀಟಾಗೆ ಏನು ಕೊಟ್ಟಿದ್ದಾರೆ ಅಂತಂದರೆ ಎಮ್ ಕಮ ಎನ್ ವಿಚ್ ಇಸ್ ಈಕ್ವಲ್ಸ್ ಟು, ಅಗೇನ್ ಇಲ್ಲೂ ಅಷ್ಟೇ ಇದು ಬೇಡ ನನಗೆ, ಇದನ್ನು ನೋಟ್ ಮಾಡ್ಕೊಳ್ಳೋಣ. 2 ಇಂಟು ಇಂಟಿಗ್ರೇಷನ್ ಫ್ರಮ್ 0 ಟು π/2 sin to the power of 2n-1 theta cos to the power of 2m-1 theta into d theta. ಓಕೆ, ಸೊ ಇದನ್ನು ನಾವು ನೋಟ್ ಮಾಡಿಕೊಂಡು ಈಗ ನಾವು ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಈ ರಿಲೇಷನನ್ನು ನಾವು ಡಿರೈವ್ ಮಾಡಬೇಕು. ಓಕೆ, ಸೊ ಲೆಟ್ ಅಸ್ ಡಿರೈವ್. ಸೊ ಎಸ್, ಪ್ರೂಫ್. ಸೊ ಇಲ್ಲಿ ನಮಗೆ ಬೀಟಾ ಆಫ್ ಎಮ್ ಕಮ ಎನ್ ಅಂತ ಅಂದರೆ ಇದೆ. ಓಕೆ, ಸೊ ಬೀಟಾ ಆಫ್ ಎಮ್ ಕಮ ಎನ್ ಅಂತ ಅಂದರೆ 2 ಇಂಟು ಇಂಟಿಗ್ರೇಷನ್ ಫ್ರಮ್ 0 ಟು π/2 sin 2n-1 ಥೀಟಾ ಕಾಸ್ ಟು ದಿ ಪವರ್ ಆಫ್ 2m-1 ಥೀಟಾ ಇಂಟು ಡಿ ಥೀಟಾ. ಓಕೆನಾ, ಇದು ಮುಗೀತು. ನೆಕ್ಸ್ಟ್ ಗಾಮಾ ಆಫ್ ಎಮ್ ಇದೆ, ಗಾಮಾ ಆಫ್ ಎನ್ ಇದೆ, ಗಾಮಾ ಆಫ್ ಎಮ್ ಪ್ಲಸ್ ಎನ್ ಇದೆ. ಸೊ ನಮಗೆ ಜಸ್ಟ್ ಎನ್ನನ್ನು ಕೊಟ್ಟಿದ್ದಾರೆ ಹ್ಯಾಂಡ್ ಬುಕ್ಕಲ್ಲಿ, ನಾವೀಗ ಚೇಂಜ್ ಮಾಡ್ಕೊಳ್ಳೋಣ. ಎಮ್ ಕೊಟ್ಟಾಗ ಇಲ್ಲಿ ಎಮ್ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಟಿ ಅಂತ ಇದೆ. ಸೊ ಇಲ್ಲಿ ನನಗೆ ಎಮ್ಮಿಗೂ ಬೇಕು, ಎನ್ಗೂ ಬೇಕು, ಎಮ್ ಪ್ಲಸ್ ಎನ್ನಿಗೂ ಬೇಕು. ಸೊ ನಾವೇನು ಮಾಡೋಣ, ಎಮ್ ಕೊಟ್ಟಾಗ ಇಲ್ಲಿ ಟಿ ಪ್ಲೇಸಲ್ಲಿ ಎಕ್ಸ್ ಕೊಡೋಣ, ಎನ್ ಕೊಟ್ಟಾಗ ವೈ ಕೊಡೋಣ. ನೆಕ್ಸ್ಟ್ ಎಮ್ ಪ್ಲಸ್ ಎನ್ ಅಂತ ಕೊಟ್ಟಾಗ ಇಲ್ಲಿ ಬೇರೆ ಯಾವುದಾದ್ರೂ ಆರ್ ಅಂತ ಕೊಡೋಣ. ಓಕೆ, ಸೊ ಹೇಳಿದ್ದು ಗೊತ್ತಾಗಿದೆ ಅಂತ ಅನ್ಕೊತೀನಿ. ಸೊ ಈಗ ನನಗೆ ಫಸ್ಟ್ ಬೇಕಿರೋದು ಗಾಮಾ ಆಫ್ ಎಮ್ ಅಲ್ವಾ, ವಿಚ್ ಈಸ್ ಈಕ್ವಲ್ಸ್ ಟು 2 ಇಂಟು ಇಂಟಿಗ್ರೇಷನ್ ಫ್ರಮ್ 0 ಟು ಇನ್ಫೈನೈಟ್ ಇ ಪವರ್ ಮೈನಸ್ ಇಲ್ಲಿ ಎಕ್ಸ್ ಅಂತ ಹಾಕೋಣ, ಎಕ್ಸ್ ಸ್ಕ್ವೇಯರ್, ಇಲ್ಲೂ ಅಗೇನ್ ಟಿ ಜಾಗದಲ್ಲಿ ಎಕ್ಸ್, 2 ಎನ್ ಜಾಗದಲ್ಲಿ ಎಮ್ ಅಂತ ತೊಗೊಂಡಿದ್ದೀನಿ, ದರ್ಫೋರ್ m-1 ಇಂಟು ಡಿ, ಟಿ ಜಾಗದಲ್ಲಿ ಅಗೇನ್ ಎಕ್ಸ್. ಓಕೆ, ನೆಕ್ಸ್ಟ್ ಅಗೇನ್ ಗಾಮಾ ಆಫ್ ಎನ್ ಅಂತಂದರೆ 2 ಇಂಟು 0 ಟು ಇನ್ಫೈನೈಟ್ ಇ ಪವರ್ ಟಿ ಜಾಗದಲ್ಲಿ ಈಗ ವೈ ತೊಗೊಳ್ಳೋಣ, ವೈ ಸ್ಕ್ವೇರ್, ಅಗೇನ್ ಟಿ ಜಾಗದಲ್ಲಿ ವೈ, 2 ಪವರ್ ಎಮ್, ಇಲ್ಲಿ ಎನ್ ತೊಗೊಂಡಿದ್ದೀನಿ, ದರ್ಫೋರ್ n-1 ಇಂಟು ಡಿ ವೈ. ಓಕೆ, ನೆಕ್ಸ್ಟ್ ಗಾಮಾ ಆಫ್ ಎಮ್ ಪ್ಲಸ್ ಎನ್ ಅಂತ ಅಂದರೆ 2 ಇಂಟು ಇಂಟಿಗ್ರೇಷನ್ ಫ್ರಮ್ 0 ಟು ಇನ್ಫೈನೈಟ್ ಇ ಪವರ್, ಈಗ ಟಿ ಜಾಗದಲ್ಲಿ ಆರ್ ಅಂತ ತೊಗೊಳ್ಳೋಣ, ಆರ್ ಸ್ಕ್ವೇಯರ್, ಇಲ್ಲೂ ಅಗೇನ್ ಆರ್ ಟು ದಿ ಪವರ್ ಆಫ್ 2 ಪವರ್, ಇಲ್ಲಿ ಎನ್ ಇತ್ತು ಎನ್ ತಗೊಂಡೆ, ಎಮ್ ಇತ್ತು ಎಮ್ ತಗೊಂಡೆ, ಈಗ ಎಮ್ ಪ್ಲಸ್ ಎನ್ ಇದೆ, ದರ್ಫೋರ್ ಎಮ್ ಪ್ಲಸ್ n-1 ಇಂಟು ಡಿ ಆರ್. ಓಕೆ, ಸೊ ಎಸ್, ಇಷ್ಟು ಬರ್ಕೊಂಡಾದ ನಂತರ ನನಗೆ ಬೇಕಿರೋದು ಇದಲ್ವಾ. ಸೊ ವಿ ಹ್ಯಾವ್ ಟು ಪ್ರೂವ್ ಬೀಟಾ ಆಫ್
m comma n is equals to gamma of m gamma of n divided by gamma of m plus n. ಸೊ ಇಲ್ಲಿ ಆರ್ ಎಚ್ ಎಸ್ ಅಲ್ಲಿರುವಂತಹ ಗಾಮಾ ಆಫ್ ಎಮ್ ಮತ್ತು ಗಾಮಾ ಆಫ್ ಎನ್ ಅನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಗಾಮಾ ಆಫ್ ಎಮ್ ಗಾಮಾ ಆಫ್ ಎನ್ ವಿಚ್ ಈಸ್ ಈಕ್ವಲ್ಸ್ ಟು ಗಾಮಾ ಆಫ್ ಎಮ್ ಅಂತ ನಾವು ಏನಂತ ತೊಗೊಂಡಿದ್ದೀವಿ. ಲೆಟ್ ಅಸ್ ಕನ್ಸಿಡರ್ ಈಕ್ವೇಷನ್ 1 2 3 4. ಸೊ ಗಾಮಾ ಆಫ್ ಎಮ್ ಅಂತಂದ್ರೆ ಇದಲ್ವಾ. ಸೊ ಅದನ್ನು ಫುಲ್ ಬರ್ಕೊಳ್ಳೋಣ. 2 ಇಂಟು ಇಂಟಿಗ್ರೇಷನ್ ಫ್ರಮ್ 0 to infinite e ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಟು ದಿ ಪವರ್ ಆಫ್ 2m minus 1 ಓಕೆ ಇಂಟು ಡಿ ಎಕ್ಸ್ ಇಂಟು ಗಾಮಾ ಆಫ್ ಎನ್ ಅಂತ ಅಂದರೆ 2 ಇಂಟು ಇಂಟಿಗ್ರೇಷನ್ ಫ್ರಮ್ 0 to infinite e ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಗಾಮಾ ಆಫ್ ಎನ್ ಅಂತ ಅಂದರೆ ವೈ ಅಲ್ವಾ. ಸೊ ವೈ ಸ್ಕ್ವೇರ್ ವೈ ಪವರ್ 2n minus 1 ಇಂಟು ಡಿ ವೈ. ಓಕೆ ಸೊ ನಾನು ಇದನ್ನು ಈಗ 2 ಇಂಟು 2 ಈ ರೀತಿ ಬರ್ಕೋಬೋದು. ನೆಕ್ಸ್ಟ್ ಇಂಟಿಗ್ರೇಷನ್ ಫ್ರಮ್ 0 to infinite ಇಂಟಿಗ್ರೇಷನ್ ಫ್ರಮ್ 0 to infinite ಇದು ಓಕೆ. ನೆಕ್ಸ್ಟ್ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಇ ಪವರ್ ಮೈನಸ್ ವೈ ಸ್ಕ್ವೇರ್ ಇದೆ. ಅದನ್ನು ನಾನು ಇಲ್ಲಿ ಬೇಸಸ್ ಸೇಮ್ ಇದೆ ಅಂದರೆ ಪವರ್ಸನ್ನು ನಾನು ಆ್ಯಡ್ ಮಾಡಿ ಬರಿಬೋದಲ್ವಾ. ಆ್ಯಡ್ ಮಾಡಿ ಬರಿಬೇಕಾದ್ರೆ ಇಲ್ಲೂ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ. ದೇರ್ಫೋರ್ ಮೈನಸನ್ನು ಕಾಮನ್ ತೆಗೆದ್ರೆ ಇನ್ನು ಉಳಿಯೋದೇನು ಎಕ್ಸ್ ಸ್ಕ್ವೇರ್. ಇಲ್ಲಿ ಮೈನಸನ್ನು ಕಾಮನ್ ತಗೊಂಡಿದ್ದೀನಿ ಅಂದರೆ ಪ್ಲಸ್ ವೈ ಸ್ಕ್ವೇರ್ ಇಷ್ಟು ಉಳಿಯುತ್ತಲ್ವಾ. ಇನ್ನು ರಿಮೈನಿಂಗ್ ಏನು ಇದು ಮುಗೀತು, ಇಂಟಿಗ್ರೇಷನ್ ಸಿಂಬಲ್ ಮುಗೀತು, 2 ಮುಗೀತು. ನೆಕ್ಸ್ಟ್ ಇಲ್ಲೂ ಅಷ್ಟೇ 2 ಮುಗೀತು, ಇಂಟಿಗ್ರೇಷನ್ ಮುಗೀತು, ಇ ಪವರ್ ಇದು ಮುಗೀತು. ಈಗ ಉಳಿದಿದ್ದು ಇದು ಅಲ್ವಾ. ಸೊ ಅದನ್ನು ಬರ್ಕೊಳ್ಳೋಣ. ಎಕ್ಸ್ ಟು ದಿ ಪವರ್ ಆಫ್ 2m minus 1 ನೆಕ್ಸ್ಟ್ ಎಕ್ಸ್ ಟು ದಿ ಪವರ್ ಆಫ್ ವೈ ಟು ದಿ ಪವರ್ ಆಫ್ 2n minus 1 ಆ್ಯಂಡ್ ಇದು ಮುಗೀತೀಗ. ನೆಕ್ಸ್ಟ್ ಉಳಿದಿದ್ದು ಡಿ ಎಕ್ಸ್ ಡಿ ವೈ ರೈಟ್. ಸೊ ಈಗ ನಾವು ಕನ್ಸಿಡರ್ ಮಾಡಬೇಕಿರೋದು, ನಾವು ಪೋಲಾರ್ ಫಾರ್ಮಲ್ಲಿ ನನಗೆ ಗೊತ್ತಿದೆ. ಇನ್ ಪೋಲಾರ್ ವಿ ಹ್ಯಾವ್ ನನಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರನ್ನು ನಾನು ಏನಂತ ಬರ್ಕೋಬೋದು ಪೋಲಾರ್ ಫಾರ್ಮೇಟಲ್ಲಿ ಆರ್ ಸ್ಕ್ವೇರ್ ಅಂತ ಬರ್ಕೋಬೋದು. ಅದೇ ರೀತಿ ಎಕ್ಸ್ ಅಂತ ಅಂದರೆ ಏನು ಪೋಲಾರಲ್ಲಿ ಆರ್ ಇಂಟು ಕಾಸ್ ತೀಟಾ. ನೆಕ್ಸ್ಟ್ ವೈ ಅಂತ ಅಂದರೆ ಆರ್ ಇಂಟು ಸೈನ್ ತೀಟಾ. ಓಕೆ ಇಷ್ಟು ನಮಗೆ ಗೊತ್ತಿದೆ. ಆ್ಯಂಡ್ ಇದ್ರ ಜೊತೆಗೆ ಡಿ ಎಕ್ಸ್ ಡಿ ವೈ ಅಂತ ಅಂದರೆ ಆರ್ ಇಂಟು ಡಿ ಆರ್ ಡಿ ತೀಟಾ. ಇಷ್ಟು ಕೂಡ ನೀವು ನೋಟ್ ಮಾಡ್ಕೋಬೇಕು. ಓಕೆ ಸೊ ಇಷ್ಟನ್ನು ನೋಟ್ ಮಾಡ್ಕೊಂಡಾದ್ಮೇಲೆ ಈ ಈಕ್ವೇಷನಿಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಆ್ಯಂಡ್ ಇದಕ್ಕಿಂತ ಮುಂಚೆ ಇಲ್ಲಿ ಈ ಇಂಟಿಗ್ರೇಷನ್ಸ್ ಏನಿದೆ ಇದು ಯಾವುದ್ರದ್ದು, ಇದು ಎಕ್ಸ್ ಮತ್ತು ವೈದಲ್ವಾ. ಸೊ ಎಕ್ಸು ವೈ, ಬಟ್ ನನಗೀಗ ಪೋಲಾರಿಗೆ ಚೇಂಜ್ ಮಾಡ್ತಿರೋದ್ರಿಂದ ಆರ್ ಆ್ಯಂಡ್ ತೀಟಾ ಫಾರ್ಮೇಟಲ್ಲಿ ಬೇಕು. ಸೊ ಆರ್ ಅನ್ನುವಂಥದ್ದು ಎಲ್ಲಿಂದ ಎಲ್ಲಿಗೆ ವೇರಿ ಆಗುತ್ತೆ ಅಂದರೆ 0 ಇಂದ ಇನ್ಫೈನೈಟ್ವರೆಗೂ, ತೀಟಾ ಅನ್ನುವಂಥದ್ದು 0 to π/2 ಇಲ್ಲಿಗೆ ವೇರಿ ಆಗುತ್ತೆ. ಇದನ್ನು ನೀವು ಬರ್ಕೋಬೇಕು. ಇದು ಹೇಗೆ ಅಂತ ಅಂದರೆ ನಾನು ಎಕ್ಸ್ ವೈ ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ಎಕ್ಸು ಎಲ್ಲಿಂದ ಎಲ್ಲಿವರೆಗೆ ವೇರಿ ಆಗ್ತಿದೆ. ಈಗ ಈ ಆ್ಯಕ್ಸಿಸನ್ನು ತಗೊಂಡ್ರೆ ಎಕ್ಸ್ ಎಲ್ಲಿಂದ ಎಲ್ಲಿವರೆಗೆ ವೇರಿ ಆಗ್ತಿದೆ 0 ಇಂದ ಇನ್ಫೈನೈಟ್. ನೆಕ್ಸ್ಟ್ ವೈ ಅನ್ನುವಂಥದ್ದು ಎಲ್ಲಿಂದ ಎಲ್ಲಿವರೆಗೆ ವೇರಿ ಆಗ್ತಿದೆ 0 ಇಂದ ಅಗೇನ್ ಇನ್ಫೈನೈಟ್ ರೈಟ್. ಸೊ ಈಗ ಆರ್ ಅಂತ ಅಂದರೆ ರೇಡಿಯಸ್. ಆರ್ ಅನ್ನುವಂಥ ರೇಡಿಯಸ್ ಅಂತಂದರೆ ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ರೀಜನಲ್ಲಿ ರೇಡಿಯಸ್ ಅಂತ ನಾನು ಕನ್ಸಿಡರ್ ಮಾಡಿಕೊಂಡ್ರೆ ಅದು ಕೂಡ 0 ಇಂದ ಇನ್ಫೈನೈಟಾ ರೈಟ್. ದೇರ್ಫೋರ್ 0 to infinite. ಅದೇ ತೀಟಾ ಅಂತಂದರೆ ಆ್ಯಂಗಲ್. ಈ ಒಂದು ರೀಜನಲ್ಲಿ ಆ್ಯಂಗಲ್ ಅಂತ ಅಂದರೆ ಇಲ್ಲಿಂದ ಇಲ್ಲಿಗೆ ಅಂತ ಅಂದರೆ 0 ಆ್ಯಂಗಲ್ 0 ಇಂದ π/2. ಅದಕ್ಕೆ ನಾನು ಈ ಥರ ಕನ್ಸಿಡರ್ ಮಾಡ್ಕೊಂಡಿರೋದು. ಓಕೆ ಸೊ ಇದನ್ನೆಲ್ಲ ನೀವು ಈ ಈಕ್ವೇಷನಿಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು. ಪೋಲಾರಲ್ಲಿ ಕನ್ಸಿಡರ್ ಮಾಡ್ಕೊಂಡಿರುವಂತಹ ಇಷ್ಟು ಸಬ್ಸ್ಟಿಟ್ಯೂಷನ್ ಮತ್ತು 6 ತೀಟಾ ಇಷ್ಟು ಕೂಡ ಸಬ್ಸ್ಟಿಟ್ಯೂಷನ್. ಸೊ ಏನಾಗುತ್ತೆ ಈಗ ಗಾಮಾ ಆಫ್ ಎಮ್ ಗಾಮಾ ಆಫ್ ಎನ್ ವಿಚ್ ಈಸ್ ಈಕ್ವಲ್ಸ್ ಟು 2 ಇಂಟು 2 ಇಂಟಿಗ್ರೇಷನ್ ಫ್ರಮ್ ತೀಟಾ. ಫಸ್ಟು ತೀಟಾನ ಬರ್ಕೊಳ್ಳೋಣ. ತೀಟಾ ಎಲ್ಲಿಂದ ಎಲ್ಲಿವರೆಗೆ ವೇರಿ ಆಗ್ತಿದೆ 0 ಇಂದ π/2. ನೆಕ್ಸ್ಟ್ ಆರ್ ಎಲ್ಲಿಂದ ಎಲ್ಲಿವರೆಗೆ ವೇರಿ ಆಗ್ತಿದೆ 0 ಇಂದ ಇನ್ಫೈನೈಟ್. ನೆಕ್ಸ್ಟ್ ಇ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದರೆ ಏನು ಆರ್ ಸ್ಕ್ವೇರ್. ನೆಕ್ಸ್ಟ್ ಎಕ್ಸ್ ಅಂತಂದ್ರೆ ಏನು ಆರ್ ಮತ್ತು ಕಾಸ್ ಥೀಟಾ. ಬಟ್ ಎಕ್ಸ್ ಪವರ್ 2m minus 1 ಇದೆ. ದೇರ್ ಫೋರ್ ಆರ್ ಟು ದಿ ಪವರ್ ಆಫ್ 2m minus 1 ನೆಕ್ಸ್ಟು ಕಾಸ್ ಪವರ್ 2m minus 1 ತೀಟಾ ಅಲ್ವಾ. ಇದು ಮುಗೀತು. ನೆಕ್ಸ್ಟ್ ವೈ ಪವರ್ 2n minus 1. ವೈ ಅಂತ ಅಂದರೆ 6 ಸೈನ್ ತೀಟಾ. ಸೊ ಪವರ್ ಇರೋದ್ರಿಂದ ಏನು ಬರೀತೀನಿ ನಾನೀಗ ಇದನ್ನು ಆರ್ ಪವರ್ 2n minus 1 ನೆಕ್ಸ್ಟ್ ಸೈನ್ ಪವರ್ 2n minus 1 ತೀಟಾ.
ನೆಕ್ಸ್ಟ್ ಡಿ ಎಕ್ಸು ಡಿ ವೈ ಅಂತ ಅಂದ್ರೆ ಏನು? ಆರ್ ಡಿ ಆರ್ ಡಿ ಥೀಟಾ. ಓಕೆ, ಇಷ್ಟು ಹೋಲ್ ಈಕ್ವೇಷನ್. ಸೊ ಈಗ ನಾನು ಹೇಗೆ ಸಪ್ರೇಟಾಗಿ ಬರಿಬೋದು ಅಂತ ಅಂದರೆ 2 ಜೊತೆಗೆ ಒಂದು ಇಂಟಿಗ್ರೇಷನ್ ತೀಟಾನ ನಾನು ಕನ್ಸಿಡರ್ ಮಾಡಿಕೊಂಡ್ರೆ ತೀಟಾ ಅನ್ನುವಂತಹ ಯಾವ್ಯಾವ ಟರ್ಮ್ಸ್ ಇದೆ ಇಲ್ಲಿ? ಇದು 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 ರೈಟ್, ತೀಟಾ. ಯಾಕಂದರೆ ಇಂಟಿಗ್ರೇಷನ್ ತೀಟಾ ತೊಗೊಂಡಿರೋದ್ರಿಂದ ತೀಟಾ ಇರುವಂತಹ ಟರ್ಮ್ಸ್ ಮಾತ್ರ ಬರೆಯೋಣ. ಸೈನ್, ಫಸ್ಟ್ ನಾನು ಸೈನ್ ಬರ್ಕೋತಾ ಇದ್ದೀನಿ. ನೆಕ್ಸ್ಟು ಕಾಸ್ 2m - 1, ನೆಕ್ಸ್ಟ್ ಡಿ ತೀಟಾ, ರೈಟ್. ಈಗ ಅಗೇನ್ ಇನ್ನೊಂದು 2 ಇದೆಲ್ಲ, ಆ 2 ಇಂಟಿಗ್ರೇಷನ್ ಫ್ರಮ್ ಆರ್ ಇಂಟು ಇದು 0 to ಇನ್ಫೈನೈಟ್. ಈಗ ಆರ್ ತಗೊಂಡಿರೋದ್ರಿಂದ ಆರ್ ಇರುವಂತಹ ಟರ್ಮ್ಸ್ ದಿಸ್ ಒನ್, ದಿಸ್ ಒನ್, ದಿಸ್ ಒನ್, ದಿಸ್ ಒನ್, ರೈಟ್. ಸೊ ಎಸ್, ಇಲ್ಲಿ ಯಾವ್ದ್ಯಾವ್ದಿದೆಯಪ್ಪ? ಸೊ ಇ ಪವರ್ ಮೈನಸ್ ಆರ್ ಸ್ಕ್ವೇರ್, ನೆಕ್ಸ್ಟ್ ಆರ್ ಪವರ್ 2n - 1, ನೆಕ್ಸ್ಟ್ ಆರ್ ಪವರ್ ಅಂತಂದರೆ ಏನಿದೆ ಇಲ್ಲಿ? 1 ಇದೆ. ನೆಕ್ಸ್ಟ್ ಡಿ ಆರ್. ಓಕೆ, ಇಷ್ಟಲ್ವಾ? ಸೊ ವಿಚ್ ಈಸ್ ಈಕ್ವಲ್ಸ್ ಟು, ಅಗೇನ್ ನಾನು ಇದನ್ನು ಏನಂತ, ಸೊ ಫುಲ್ ಈಕ್ವೇಷನ್ ಏನಂತ ಬಂದಿದೆ? ಗಾಮಾ ಆಫ್ ಎನ್ ಈಸ್ ಈಕ್ವಲ್ಸ್ ಟು 2 × 2 ಇಂಟಿಗ್ರೇಷನ್ ಫ್ರಮ್ ಥೀಟಾ ಟು π/2 ಇಂಟಿಗ್ರೇಷನ್ ಫ್ರಮ್ ಆರ್ ಈಸ್ ಈಕ್ವಲ್ಸ್ ಟು 0 to ಇನ್ಫೈನೈಟ್ ಇ ಪವರ್ ಮೈನಸ್ ಆರ್ ಸ್ಕ್ವೇರ್ ಆರ್ ಪವರ್ 2m - 1 cos ಪವರ್ 2m - 1 ಥೀಟಾ. ನೆಕ್ಸ್ಟ್ ಅಗೇನ್ ಆರ್ ಪವರ್ 2n - 1 sin 2n - 1 ಥೀಟಾ ಆರ್ ಡಿ ಥೀಟಾ. ಇಷ್ಟು ಇದೆ ಅಲ್ವಾ? ಸೊ ಈಗ ಇದನ್ನು ಹೆಂಗೆ ಸಾಲ್ವ್ ಮಾಡ್ತೀರಾ ಅಂತಂದರೆ ಇದನ್ನು ಸಪ್ರೇಟಾಗಿ ಬರ್ಕೋತೀವಿ ಅಷ್ಟೇ. 2ನ ಒಂದು ಸತಿ ಬರ್ಕೋತೀವಿ. ನೆಕ್ಸ್ಟ್ ಇಂಟಿಗ್ರೇಷನ್ ಥೀಟಾನ ಕನ್ಸಿಡರ್ ಮಾಡ್ತಿದ್ದೀನಿ ಅಂತ ಅಂದರೆ ಥೀಟಾ ಫಾರ್ಮೆಟಲ್ಲಿ ಇರುವಂತಹ ಎಲ್ಲ ಎಲಿಮೆಂಟ್ಸ್ ಅಥವಾ ಒಂದು ಫಂಕ್ಷನ್ಸ್ ಏನಿದೆ ಅದನ್ನು ಫಸ್ಟ್ ಬರ್ಕೋತೀನಿ. ದಿಸ್ ಒನ್, ಇಷ್ಟು ಕೂಡ ಇದೆ ಅಲ್ವಾ? ಸೊ ಅದನ್ನು ಇಲ್ಲಿ ಬರ್ಕೋತೀನಿ. ಸೈನ್ ಥೀಟಾ ಸೈನ್ ಪವರ್ 2n - 1 ಥೀಟಾ ಕಾಸ್ 2m - 1 ಥೀಟಾ ಇಂಟು ಡಿ ಥೀಟಾ. ಮುಗೀತಾ? ಥೀಟಾ. ನೆಕ್ಸ್ಟ್ ಅಗೇನ್ ಇಂಟು, ಈಗ ಇನ್ನೊಂದು 2 ಇದೆಯಲ್ಲ ಅದು. ನೆಕ್ಸ್ಟ್ ಇಂಟಿಗ್ರೇಷನ್ ಫ್ರಮ್ ಆರ್ ಈಸ್ ಈಕ್ವಲ್ಸ್ ಟು 0 to ಥೀಟಾ. ಅದಾದಮೇಲೆ ಈಗ ಆರ್ ಇರುವಂತಹ ಎಲ್ಲ ಟರ್ಮ್ಸನ್ನು ಬರ್ಕೋಬೇಕು. ಆರ್ ಇಲ್ಲಿದೆ, ಇಷ್ಟನ್ನು ಬರ್ಕೋಬೇಕು. ಸೊ ಇ ಪವರ್ ಮೈನಸ್ ಆರ್ ಸ್ಕ್ವೇರ್. ನೆಕ್ಸ್ಟ್ ಇದನ್ನು ನೋಡಿ, ಆರ್ ಇಲ್ಲಿ ಬೇಸ್ ಸೇಮ್ ಇದೆ ಅಂದಮೇಲೆ ನಾವು ಪವರ್ಸನ್ನು ಆ್ಯಡ್ ಮಾಡ್ಬೋದಾ? ಇಲ್ಲಿಗೆ ಪವರ್ ಏನಿರುತ್ತೆ? 1 ಇರುತ್ತೆ. ಸೊ ಪವರ್ಸ್ ಏನೇನಿದೆ ಇಲ್ಲಿ? 2m. ಸೊ ಇಲ್ಲಿ ಬರ್ಕೊಳ್ಳೋದಾದರೆ ಓಕೆ, ಇಲ್ಲಿ ಬರ್ಕೋತೀನಿ. ಇಲ್ಲಿ ನೋಡಿ ಬೇಸು ಈ 3 ಇದೆ, ಅದ್ರ ಪವರ್ಸನ್ನು ಆ್ಯಡ್ ಮಾಡಬೇಕಲ್ವ ನಾನು. 2m - 1 ಇದು ಪ್ಲಸ್ 2n - 1 ಪ್ಲಸ್ 1 ಇಷ್ಟಲ್ವಾ? -1 + 1 ಗೆಟ್ ಕ್ಯಾನ್ಸಲ್. ಸೊ ಇನ್ನು ರಿಮೈನಿಂಗ್ ಇಷ್ಟಲ್ವಾ? ಸೊ ಇದನ್ನು ನಾನು ಇದನ್ನು ಸೇರಿಸಿದ್ರೆ 2ನ ಕಾಮನ್ ತಗೊಂಡ್ರೆ ಇನ್ನು ಉಳಿಯೋದು ಅವೆರಡು ಟರ್ಮ್ಸಲ್ಲಿ ಇಷ್ಟ m + n, ಇನ್ನು ರಿಮೈನಿಂಗ್ -1, ಕರೆಕ್ಟ್. ಸೊ ಆರ್ ಪವರ್ಸು ಅಂದರೆ ಬೇಸ್ ಸೇಮ್ ಇರೋದ್ರಿಂದ ಪವರ್ಸನ್ನು ಆ್ಯಡ್ ಮಾಡಿದ್ದೀನಿ. -1 + 1 ಗೆಟ್ ಕ್ಯಾನ್ಸಲ್ ಆ್ಯಂಡ್ ದ ರಿಮೈನಿಂಗ್ 2m - 1 + 2n ಇರುತ್ತೆ. ಇವೆರಡು ಟರ್ಮ್ಸಲ್ಲಿ 2ನ ಕಾಮನ್ ತೆಗೆದ್ರೆ m + n ರಿಮೈನಿಂಗ್ ಆ್ಯಂಡ್ -1. ಓಕೆ, ಸೊ ಏನು ಫೈನಲಿ ಆಗುತ್ತೆ? ಆರ್ ಪವರ್ 2m + n - 1 ಆ್ಯಂಡ್ ಡಿ ಆರ್. ಓಕೆ, ಸೊ ನೆಕ್ಸ್ಟು ಇದಂತಂದ್ರೆ ಏನು? ಇಲ್ಲಿ ಈಕ್ವೇಷನ್ 1 ಬಂತ ನಮಗೆ, ರೈಟ್. ಇದ್ರ ಪ್ಲೇಸಲ್ಲಿ ನಾನು ಏನಂತ ಬರ್ಕೋಬೋದು ಈಗ? ಬೀಟಾ ಆಫ್ m, n ಇಂಟು ಇದನ್ನು ನಾನು ಏನಂತ ಬರ್ಕೋಬೋದು ನೋಡಿ? ಈಕ್ವೇಷನ್ 4 ಥರನೇ ಇದೆ ಅಲ್ವಾ ಅದು? ದೇರ್ಫೋರ್ ಇದ್ರ ಪ್ಲೇಸಲ್ಲಿ ನಾನು ಏನಂತ ಬರ್ಕೋಬೋದು? ಗಾಮಾ ಆಫ್ m + n. ಈ ಕಡೆ ಏನಿದೆ? ಗಾಮಾ ಆಫ್ n. ದೇರ್ಫೋರ್ ಇದನ್ನು ಬೀಟಾ ಆಫ್ m, n ಇಲ್ಲೇ ಇಟ್ಕೊಳ್ಳೋಣ, ಇದನ್ನು ಕೆಳಗೆ ತಗೊಳ್ಳೋಣ. ಆವಾಗ ನಮ್ಮ ಈ ಎಕ್ಸ್ಪ್ರೆಷನ್ ಬಂತು. ಬೀಟಾ ಆಫ್ m, n ಈಸ್ ಈಕ್ವಲ್ಸ್ ಟು, ಇದು ಹಾಗೆ ಇಲ್ಲೇ ಇಟ್ಕೊಂಡಿದ್ದೀನಿ, ಇದ್ರ ಕೆಳಗೆ ಇದನ್ನು ತಗೊಂಡ್ರೆ ಗಾಮಾ ಆಫ್ n divided by gamma of m + n. Hence the proof.
ಓಕೆ, ಫಸ್ಟು ಇದನ್ನು ಪ್ರೂವ್ ಮಾಡಬೇಕು ಅಂತಂದರೆ ಹ್ಯಾಂಡ್ಬುಕ್ಕಲ್ಲಿರುವಂತಹ 2 ಈಕ್ವೇಷನ್ಸನ್ನು ಬರ್ಕೋತೀರಾ. ಅದಾದ ನಂತರ ಬೀಟಾ ಆಫ್ ಎಮ್ ಕಮ ಎನ್ ಅನ್ನು ಡೈರೆಕ್ಟಾಗಿ ಬರ್ಕೋತೀರಾ. ನೆಕ್ಸ್ಟು ಗಾಮಾ ಆಫ್ ಎಮ್, ಇಲ್ಲಿ ಗಾಮಾ ಆಫ್ ಎಮ್ ಬೇಕು, ಎನ್ ಬೇಕು, ಎಮ್ ಪ್ಲಸ್ ಎನ್ ಬೇಕಿರೋದ್ರಿಂದ ಇಲ್ಲಿ ಇದನ್ನು ಚೇಂಜ್ ಮಾಡ್ಕೊಂಡು ಹೋಗ್ತೀರಾ. ಎಮ್ ಇದ್ದರೆ ಎಮ್ ಎಮ್ಮು, ಎನ್ ಎನ್ನು, ಎಮ್ ಪ್ಲಸ್ ಎನ್ ಇದ್ದರೆ ಎಮ್ ಪ್ಲಸ್ ಎನ್ನು. ಆಮೇಲೆ ಎಮ್ ತೊಗೊಂಡಾಗ ಇಲ್ಲಿ ಚೇಂಜ್ ಮಾಡ್ತಾ ಹೋಗೋಣ, ಎಕ್ಸ್ ತೊಗೊಳ್ಳೋಣ. ನೆಕ್ಸ್ಟ್ ಎನ್ ತೊಗೊಂಡಾಗ ವೈ ತೊಗೊಳ್ಳೋಣ. ಎಮ್ ಪ್ಲಸ್ ಎನ್ ತೊಗೊಂಡಾಗ ಆರ್ ಅಂತ ತೊಗೊಳ್ಳೋಣ. ಅದಾದ ನಂತರ ಇಲ್ಲಿ ಇರುವಂತಹ RHS ಅಲ್ಲಿರುವಂತಹ ನ್ಯೂಮರೇಟರಲ್ಲಿರುವಂತಹ ಗಾಮಾ ಆಫ್ ಎಮ್, ಗಾಮಾ ಆಫ್ ಎನ್ ತೊಗೋತೀರಾ, ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ. ನೆಕ್ಸ್ಟು ಇಂಟು ಮಾಡಿ ಬರ್ಕೋತೀರಾ. ಅದಾದ ನಂತರ ಪೋಲಾರ್ ಈಕ್ವೇಷನಲ್ಲಿರುವಂತಹ ಎಲ್ಲ ಈಕ್ವೇಷನ್ಸನ್ನು ಕನ್ಸಿಡರ್ ಮಾಡ್ಕೋತೀರಾ, ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಆನ್ಸರ್ ಬರುತ್ತೆ. ಓಕೆ, ವೆರಿ 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 ಇಂಪಾರ್ಟೆಂಟ್ ಇನ್ ದ ಇಂಟಿಗ್ರಲ್ ಕ್ಯಾಲ್ಕುಲಸ್ ಮಾಡ್ಯೂಲಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಡೆರಿವೇಷನ್. ಓಕೆ, ಥ್ಯಾಂಕ್ ಯು.